ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಬಿ ಎನ್ ರೋ. ದಿಸ್ ಈಸ್ ಚರಣ್. ನಾನು ಅನಾಲಿಸಿಸ್ ಏನು ಮಾಡಿದ್ವಿ, ಇವತ್ತು ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ, ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ. ಓಕೆ, ಇದೊಂದು ಸರಿ ನೋಡ್ಕೊಳ್ಳಿ. ಇದು ಇವತ್ತು ಹಾಕಿರೋ ಲೆವೆಲ್ಸ್ ಎಲ್ಲ ಇವತ್ತು ಹೇಳ್ತಾರೆ, ಅನಾಲಿಸಿಸ್ ಎಲ್ಲ ನೆನ್ನೆ ಮಾಡಿರೋದು. ಅದಕ್ಕೆ ಸಂಬಂಧಪಟ್ಟಿದ್ದು ಪ್ರೂಫು ಡೀಟೇಲ್ಸ್ ಬೇಕಂದರೆ ಈ ಟೆಲಿಗ್ರಾಮ್ ಚಾನಲ್ ಇರುತ್ತಲ್ಲ, ಟೆಲಿಗ್ರಾಮ್ ಇಲ್ಲಿ ಇರುತ್ತೆ ನೋಡಿ, ಬಿ ಎನ್ ರೋ ಟ್ರೇಡಿಂಗ್ ಅಂತ. ಇದಕ್ಕೆ ಯಾರಾದರೂ ಜಾಯ್ನ್ ಆಗಬೇಕು ಅಂದರೆ ಯೂಟ್ಯೂಬ್ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಒಂದು ಆರ್ ಕೋರ್ಸ್ ಬಗ್ಗೆ ಏನಾದರೂ ಎನ್ಕ್ವೈರೀಸ್ ಇದೆ ಅಂದರೆ ಇಲ್ಲೊಂದು ನಂಬರ್ ಬರುತ್ತೆ, ಡಿಸ್ಪ್ಲೇ ಮೇಲೆ ಒಂದು ನಂಬರ್ ಬರುತ್ತೆ, ತಮ್ಲೈನ್ ಮೇಲೆ ಒಂದು ನಂಬರ್ ಇರುತ್ತೆ. ಆ ನಂಬರ್ಗೆ ವಾಟ್ಸಪ್ ಮಾಡಿ ರಿಪ್ಲೇಸ್ ಬರ್ತವೆ. ನೀವೇನಾದರೂ ಎನ್ಕ್ವೈರೀಸ್ ಇದ್ದರೆ ನೋಡ್ಕೊಳ್ಳಿ, ಆಫ್ಲೈನ್ ಆ್ಯಂಡ್ ಆನ್ಲೈನ್ ಎರಡೂ. ಓಕೆ, ಇವಾಗ ನೋಡಿ, ನಿನ್ನೆ ಈವ್ನಿಂಗ್ ಇಲ್ಲಿ ನೀವು ಟೈಮ್ ನೋಡ್ಕೋಬೋದು. ಇಲ್ಲಿ ಟೈಮ್ ನೋಡಿ, ಟುಮಾರೋ ಲೆವೆಲ್ಸ್ ಅಂತೇಳಿ ನಿನ್ನೆ ಸಂಜೆ 3:48 ಅಪ್ಲೋಡ್ ಮಾಡಿದ್ದೀನಿ. ದಿಸ್ ಈಸ್ ದ ವ್ಯೂ. ಓಕೆ, 3:48 ಮಾಡಿದ್ದೀನಿ. ಇದ್ರ ಕೆಳಗಡೆ ಪಿ ಕಡೆ ಪ್ಲಾನ್ ಮಾಡಿ, ಇದ್ರ ಮೇಲೆ ಸಿ ಕಡೆ ಪ್ಲಾನ್ ಮಾಡಿ, ಇದ್ರ ಒಳಗಡೆ ಟ್ರೇಡ್ ಮಾಡಬೇಡಿ ಅಂತ. ಈ ಲೆವೆಲ್ಸ್ ನೆನ್ಪಿಟ್ಕೊಳ್ಳಿ, ಮತ್ತೆ ಈ ನಂಬರ್ ನೆನ್ಪಿಟ್ಕೊಳ್ಳಿ. ಇವತ್ತು ಮಾರ್ಕೆಟ್ ಹೆಂಗೆ ರೆಸ್ಪೆಕ್ಟ್ ಮಾಡಿದೆ ನಾನು ತೋರಿಸ್ತೀನಿ. ಓಕೆ, ಅದಾದಮೇಲೆ ಅನಾಲಿಸಿಸ್ ವಿಡಿಯೋ. ಓಕೆ, ಇವತ್ತು ನೋಡಿ ಏನು ಅಪ್ಡೇಟ್ಸ್ ಇತ್ತಂತ. ಮಾರ್ಕೆಟ್ ಫ್ಲಾಟ್ ಓಪನ್ ಆಗುತ್ತೆ, ಪ್ಲಸ್ ಆರ್ ಮೈನಸ್ 50 ಪಾಯಿಂಟ್ಸ್ ಅಂತ ಹೇಳಿದ್ವಿ. ಅಷ್ಟೇ 50 ಪಾಯಿಂಟ್ಸೇ ಆಗಿದೆ. ಹೋಗಿ ಚೆಕ್ ಮಾಡ್ಬೋದು, ಎಕ್ಸಾಕ್ಟ್ 50 ಪಾಯಿಂಟ್ಸೇ ಆಗಿದೆ. ಓಕೆ, ಅದಾದಮೇಲೆ ವೆಯ್ಟ್ ಫಾರ್ ಝೋನ್ ಬ್ರೇಕ್ಔಟ್. ಅಂದರೆ ಈಗ ಇಲ್ಲಿ ಮೇಲೆ ಏನು ಝೋನ್ ಹಾಕಿದ್ದೀನಿ, ಈ ಝೋನ್ ಬ್ರೇಕ್ ಆಗೋವರೆಗೂ ವೆಯ್ಟ್ ಮಾಡಿ ಅಂತ ಹೇಳಿದ್ದೀನಿ. ಅದಾದಮೇಲೆ ಕಾಲ್ಸ್ ಇತ್ತು, ಕಾಲ್ಸ್ ಟಾರ್ಗೆಟ್ ಬಂದಿದ್ದಾವೆ. ಓಕೆ, ಈ ಝೋನ್ ನೋಡಿ ಹೆಂಗೆ ವರ್ಕ್ ಆಗಿದೆ ಅಂತ ಕೂಡ ತೋರಿಸಿದ್ದೀನಿ ನಾನು ಲೈವಲ್ಲಿ. ಇದು ಝೋನ್, ಇದು ಬ್ರೇಕ್ ಆದರೆ ಫಾಲ್ ಆಗುತ್ತೆ, ಮೇಲಾದರೆ ಮೇಲಾಗುತ್ತೆ ಅಂತ. ಆಮೇಲೆ ಇವತ್ತು ಅನಾಲಿಸಿಸ್ ವಿಡಿಯೋ ಕ್ಲಿಯರಾಗಿ ಇಲ್ಲಿ ಪೋಸ್ಟ್ ಮಾಡಿದ್ದೀನಿ. ಸ್ಟೂಡೆಂಟ್ಸ್ಗೆ ಏನು ಅನಾಲಿಸಿಸ್ ವಿಡಿಯೋ ಕೊಟ್ಟಿದ್ದೀನಿ ಅದು ಪೋಸ್ಟ್ ಮಾಡಿದ್ದೀನಿ. ಅದನ್ನು ಪ್ಲೇ ಮಾಡಿ ನೋಡಿ. ಎಲ್ಲ ಕ್ಯಾಂಡಲ್ಸು ಏನು ಕರೆಕ್ಟಾಗಿ ಬರ್ತಿದ್ದೀವಿ ಅದ್ರ ಪ್ರಕಾರ ರನ್ ಆಗಿರ್ತವೆ. ಯಾವುದಾದ್ರೂ ಒಂದು ಸಿಂಗಲ್ ಕ್ಯಾಂಡಲ್ ಮಿಸ್ ಆಗಿದ್ದರೆ ದಿಸ್ ಈಸ್ ಮೈ ನಂಬರ್, ಅದಕ್ಕೆ ಹೇಳ್ಬೋದು, ನೀವು ಈ ಥರ ಹೇಳಿದ್ರಿ ಇದು ಬಂದಿಲ್ಲ ನೋಡಿ ಅಂತ. ಓಕೆ, ಇದು ನೋಡಿ ಬ್ರೇಕ್ ಆದಾಗ ಫಾಲ್ ಆಗುತ್ತೆ ಅಂತ. ಇದು ಫಾಲ್ ಆಗ್ತಾ ಇದೆ ನೋಡಿ. ಆಮೇಲೆ ನಮ್ಮ ಸಪೋರ್ಟ್ ಹೆಂಗೆ ರೆಸ್ಪೆಕ್ಟ್ ಮಾಡಿದೆ ಅದು ನೋಡ್ಕೊಳ್ಳಿ. ಇದು ಸಪೋರ್ಟ್, ಇದು ನೀವು ಎಷ್ಟಾದರೂ ಜೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಎಕ್ಸಾಕ್ಟಾಗಿ ಅಲ್ಲಿ ಬಂದ ತಕ್ಷಣ ಮಾರ್ಕೆಟ್ ಬೌನ್ಸ್ ಆಗಿದೆ. ಓಕೆ, ಇದು ನೋಡ್ಕೊಳ್ಳಿ. ಇದು ಇವತ್ತು ಟೆಲಿಗ್ರಾಮಲ್ಲಿ ಟೆಲಿಗ್ರಾಮಲ್ಲಿ ಮಾಡಿರೋ ಅಪ್ಡೇಟ್ಸ್. ಓಕೆ ಓಕೆ, ಡನ್. ಇವಾಗ ಚಾರ್ಟ್ ನೋಡಿ, ನೆನ್ನೆ ಹಾಕಿರೋ ಲೆವೆಲ್ಸ್ ಇದ್ರ ಕೆಳಗಡೆ ಫಾಲ್ ಆಗುತ್ತೆ ಅಂತ ಫಾಲ್ ಆಗಿದೆ. ಓಕೆ, ಇದು ಬ್ಯಾಂಕ್ ನಿಫ್ಟಿ ಇಲ್ಲಿಗೆ ಬಂದಮೇಲೆ ಮಾರ್ಕೆಟ್ ಮತ್ತೆ ಬೌನ್ಸ್ ಆಯಿತು. ಇಲ್ಲಿ ನೋಡಿ ಬೌನ್ಸ್ ಆಯಿತು. ನಾನು ನಿಮ್ಗೆ ಸುಮಾರು ಸತಿ ಹೇಳಿರ್ತೀನಿ, ನಮ್ಮ ಸಪೋರ್ಟ್ ಬ್ರೇಕ್ ಆದರೆ ರೆಸಿಸ್ಟೆನ್ಸ್ ಆಗುತ್ತೆ ಅಂತ. ಇದು ಬಂದು ಮತ್ತೆ ಅದೇ ಲೆವೆಲ್ ರೀಟ್ರೇಸ್ ಮಾಡಿ ಬಂದಿದೆ, ಇಲ್ಲಿದೆ. ಓಕೆ, ಡನ್. ಇದು ನಮ್ಮ ಅನಾಲಿಸಿಸ್ ವರ್ಕ್ ಆಗಿರೋ ವಿಧಾನ. ಓಕೆ, ಇವಾಗ ನಾಳೆ ಏನು ಮಾಡಬೇಕು ಅಂದರೆ ಫಸ್ಟ್ ನೀವು ಸ್ವಲ್ಪ ಸಪೋರ್ಟ್ ಮಾಡಿ. ಇದಕ್ಕೆ ನಾನು 100 ಲೈಕ್ಸ್ ಹೇಳಿದ್ದೆ, ಬಂದಿಲ್ಲ. ಇವತ್ತು ಸಪೋರ್ಟ್ ಮಾಡಿ, ಇನ್ನೂ ಬೆಸ್ಟ್ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಇದು ನೋಡ್ಕೊಳ್ಳಿ. ನಾಳೆ ಲೆವೆಲ್ಸ್ ಅಂದರೆ ಮಾರ್ಕೆಟ್ 2 ಗಂಟೆ, ಇವಾಗ 2 PM, ಎಕ್ಸಾಕ್ಟ್ 2 PM ನೀವು ನೋಡ್ಕೋಬೋದು. 2 ಗಂಟೆ ನನಗೆ ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗಬೇಕು, ಅದಕ್ಕೆ ನಾನು ಬೇಗ ಮಾಡೋಗ್ತಾ ಇದ್ದೀನಿ. ಇದು ನಾಳೆ ಮಾರ್ಕೆಟ್ ಕರೆಕ್ಷನ್ ಬಂದಮೇಲೆ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ಈ ಸಪೋರ್ಟ್ ಬ್ರೇಕ್ ಆದರೆ ಸೆಲ್ಲಿಂಗ್ ನಾನು ಲೈವಲ್ಲಿ ಟೆಲಿಗ್ರಾಮಲ್ಲಿ ನಾನೇ ಅಪ್ಲೋಡ್ ಮಾಡ್ತೀನಿ, ಅಪ್ಡೇಟು ಮಾಡ್ತೀನಿ. ಓಕೆ, ಇದು ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಇಲ್ಲೊಂದು ಲೆವೆಲ್ ಹಾಕ್ಕೊಳ್ಳಿ. ಓಕೆ, ಬ್ಯಾಂಕ್ ನಿಫ್ಟಿ ಅದನ್ನು ಹಿಡನ್ ಝೋನ್ಸ್ ಅಂತಾರೆ. ಅದು ಆಮೇಲೆ ಲೈವಲ್ಲಿ ನಾನು ಹೇಳ್ಕೊಡ್ತೀನಿ ಯಾವತ್ತೊಂದು ದಿವಸ, ಅದಕ್ಕೆ ಸಂಬಂಧಪಟ್ಟಿದ್ದು ಒಂದು ವೀಡಿಯೋ ಮಾಡಿಕೊಡ್ತೀನಿ. ಬ್ಯಾಂಕ್ ನಿಫ್ಟಿ ಕೂಡ ನಾಳೆ ಗ್ಯಾಪ್ ಅಪ್ ಆಗಿ ಫ್ಲಾಟಾಗಿ ಓಪನ್ ಆದರೆ ಕರೆಕ್ಷನ್ ಬಂದಮೇಲೆ ಬೈಯಿಂಗ್ ಪ್ಲಾನ್ ಮಾಡ್ಬೋದು. ಆರ್ ಈ ಸಪೋರ್ಟ್ ಬ್ರೇಕ್ ಆಗಿದೆ ಅಂದರೆ 50% ಕ್ವಾಂಟಿಟಿ ಅಷ್ಟೇ ಸೆಲ್ಲಿಂಗ್ ಪ್ಲಾನ್ ಮಾಡಬೇಕು. ಯಾಕಂದರೆ ಇದು ಸೆಂಟ್ರಲ್ ಯೂಟರ್ನ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇದ್ದಾವೆ. ಓಕೆ, ನೋಡ್ಕೊಂಡು ಮಾಡ್ಕೊಳ್ಳಿ. ಇಲ್ಲಿ 15 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ. ಆಫ್ಟರ್ ಕರೆಕ್ಷನ್ ಬೈಯಿಂಗ್, ಆರ್ ಇದು ಬ್ರೇಕ್ ಆದರೆ 50% ಕ್ವಾಂಟಿಟಿ ಸೆಲ್ಲಿಂಗ್. ಓಕೆ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್. ಓಕೆ, ಇದು ನಿಫ್ಟಿ ಲೆವೆಲ್ಸ್ 1 ಅವರ್ ಬಿಫೋರ್, 1.5 ಅವರ್ ಮುಂಚೆನೇ ನಾನು ಹಾಕ್ತಾಯಿದ್ದೀನಿ. ಇನ್ ಕೇಸ್ ನಾನು ಹೊರಗಡೆ ಹೋದ್ಮೇಲೆ ಏನಾದರೂ ಫಾಲ್ ಆದರೆ ಲೆವೆಲ್ಸ್ ಅಪ್ಡೇಟ್ ಮಾಡ್ಕೋಬೇಕು. ಅದು ನಾನು ಬೆಳಿಗ್ಗೆ ಮಾಡಿ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ. ಟೆಲಿಗ್ರಾಮಲ್ಲಿ ಹಾಕ್ತೀವಿ. ಟೆಲಿಗ್ರಾಮ್ ಜಾಯ್ನ್ ಆಗಬೇಕಂದ್ರೆ ಗೊತ್ತಲ್ಲ, ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ.
ಅದರಿಂದ ಎಕ್ಸಿಟ್ ಆದವ್ರನ್ನ ನಾನು ರಿಮೂವ್ ಮಾಡಿದವರು ಯಾವುದೇ ಕಾರಣಕ್ಕೂ ರಿಕ್ವೆಸ್ಟ್ ಇಲ್ಲಿ ಕಳಿಸ್ಬೇಡಿ, ನಿಮ್ಮ ಹೆಸರು ಚೇಂಜ್ ಮಾಡಿ ಕೂಡ ಕಳಿಸ್ಬೇಡಿ, ನಾನು ಜಾಯಿನ್ ಮಾಡಲ್ಲ. ಓಕೆ, ಆರ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರ್ತದೆ ನೋಡಿ, ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಕಾಲ್ ರೀಚ್ ಆಗಿಲ್ಲ ಅಂದರೆ ವಾಟ್ಸಪ್ ಮೆಸೇಜ್ ಮಾಡಿ ರಿಪ್ಲೈ ಬರುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ. ಬಾಯ್.